ಈ ಧಾರಾವಾಹಿ ಒಂಚೂರಾದರೂ ಇಷ್ಟ ಆದರೆ ಗೊತ್ತಲ್ವಾ? ಹಾಂ ಹೌದು, ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಮಾಡ್ತೀರಾ ಅಲ್ವಾ? ಮುಂದೇನಾಗತ್ತೆ ಅಂತ ನೋಡೋಣ ಬನ್ನಿ. ರೀ, ಒಳಗೆ ನಾನು ಆಲೂಗಡ್ಡೆ ಬೋಂಡ ಮತ್ತು ಕಾಫಿ ಮಾಡಿ ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ. ನೀವು ನೋಡಿದ್ರೆ ಇಲ್ಲಿ ನಿಂತ್ಕೊಂಡಿದ್ದೀರಾ. ಇಲ್ಲಿ ನಿಂತ್ಕೊಂಡು ಏನ್ರಿ ಮಾಡ್ತಿದ್ದೀರಾ? ಓ, ಆಲೂಗಡ್ಡೆ ಬೋಂಡ ಮತ್ತು ಕಾಫಿನಾ ಇಲ್ಲಿಗೆ ತಗೊಂಡ್ ಬಾರೆ. ನಾನು ಇಲ್ಲೇ ಕುತ್ಕೊಂಡು ಹಾಡು ಕೇಳ್ತಾ ಎಂಜಾಯ್ ಮಾಡ್ತೀನಿ. ಓ, ಈಗ ಕುಂಟು ಹುಡುಗಿ ಬಂದು ಹಾಡು ಹೇಳ್ತಾಳೆ ಅಲ್ವಾ? ಸರಿ ಸರಿ, ನಾನು ಇಲ್ಲೇ ಕುತ್ಕೊಂಡು ಹಾಡು ಕೇಳ್ತಾ ಕಾಫಿ ಬೋಂಡ ತಿಂತೀನಿ. ಇಷ್ಟೊತ್ತಿಗೆ ಬರಬೇಕಾಗಿತ್ತಪ್ಪ. ಇನ್ನೇನೊಂದು 5 ನಿಮಿಷಕ್ಕೆ ಬರ್ತಾಳೆ. ನೀನು ಬೇಗ ಹೋಗಿ ತಗೊಂಡ್ ಬಾ. ನಾನು ಕಾಫಿ ತರಕ್ಕೂ ಅವಳು ಬರೋಕ್ಕೂ ಸರಿ ಹೋಯ್ತು. ಅವಳಿಗೆ ಕಾಣ್ದಿರ ಹಾಗೆ ಈ ಕಡೆ ತಿರ್ಕೊಂಡು ಕೂತ್ಕೊಳ್ಳೋಣ. ಹೌದು, ನಾವಿಲ್ಲಿ ಕೂತಿದ್ರೆ ಅವಳಿಗೆ ಸಂಕೋಚ ಆಗ್ಬೋದು. ಆಡಲು ಬಂದಳು ಮನದಂಗಳಕ್ಕೆ ಸುಂದರ ಸ್ವಪ್ನದಿ ಶಾರದೆ, ಹಿಡಿಯಲು ಹೋದರೆ ತಪ್ಪಿಸಿಕೊಂಡಳು, ಹಿಡಿಯಲು ಹೋದರೆ ತಪ್ಪಿಸಿಕೊಂಡಳು, ಕಿಂಚಿತ್ತೂ ದಯ ತೋರದೆ, ಕಿಂಚಿತ್ತೂ ದಯ ತೋರದೆ, ಜೂಟಾಟಕ್ಕೆ ಕರೆಯುತ್ತ ನನಗೆ ಲಘು ಬಗೆಯಿಂದ ಓಡಿದಳು, ಜೂಟಾಟಕ್ಕೆ ಕರೆಯುತ್ತ ನನಗೆ ಲಘು ಬಗೆಯಿಂದ ಓಡಿದಳು, ವೀಣೆಯ ನಾದದ ಜಾಡನ್ನು ಹಿಡಿದೊಡೆ, ವೀಣೆಯ ನಾದದ ಜಾಡನ್ನು ಹಿಡಿದೊಡೆ, ಬಿಳಿಯ ಕಮಲದಿ ಅಡಗಿದಳು, ಬಿಳಿಯ ಕಮಲದಿ ಅಡಗಿದಳು, ಆಡಲು ಬಂದಳು ಮನದಂಗಳಕ್ಕೆ ಸುಂದರ ಸ್ವಪ್ನದಿ ಶಾರದೆ, ಕಣ್ಣ ಮುಚ್ಚಾಲೆ ಆಡೋಣವೆಂದು ಕಣ್ಣಿಗೆ ಬಟ್ಟೆ ಕಟ್ಟಿದಳು, ಕಣ್ಣ ಮುಚ್ಚಾಲೆ ಆಡೋಣವೆಂದು ಕಣ್ಣಿಗೆ ಬಟ್ಟೆ ಕಟ್ಟಿದಳು, ಕತ್ತಲು ಕವಿದು ನಾ ಮುಗ್ಗರಿಸಿರೆ, ಕತ್ತಲು ಕವಿದು ನಾ ಮುಗ್ಗರಿಸಿರೆ, ಮೋಡದ ಮರೆಯಲಿ ನಕ್ಕವಳು, ಮೋಡದ ಮರೆಯಲಿ ನಕ್ಕವಳು, ಆಡಲು ಬಂದಳು ಮನದಂಗಳಕ್ಕೆ ಸುಂದರ ಸ್ವಪ್ನದಿ ಶಾರದೆ, ಅಕ್ಕರೆ ತೋರಲು ಬರುವಳು ಎಂದು ಕಾತರದಿಂದ ಕಾದಿರಲು, ಅಕ್ಕರೆ ತೋರಲು ಬರುವಳು ಎಂದು ಕಾತರದಿಂದ ಕಾದಿರಲು, ಎಚ್ಚರಗೊಂಡೆ ನಾ ಕನಸಿಂದ, ಎಚ್ಚರಗೊಂಡೆ ನಾ ಕನಸಿಂದ, ಕವಿತೆ ಚೆಂಡು ಬೀರಲು, ಕವಿತೆಯ ಚೆಂಡು ಬೀರಲು, ಆಡಲು ಬಂದಳು ಮನದಂಗಳಕ್ಕೆ ಸುಂದರ ಸ್ವಪ್ನದಿ ಶಾರದೆ, ಹಿಡಿಯಲು ಹೋದರೆ ತಪ್ಪಿಸಿಕೊಂಡಳು, ಹಿಡಿಯಲು ಹೋದರೆ ತಪ್ಪಿಸಿಕೊಂಡಳು, ಕಿಂಚಿತ್ತೂ ದಯ ತೋರದೆ, ಕಿಂಚಿತ್ತೂ ದಯ ತೋರದೆ. ಆಹಾಹಾ, ಹಾಡು ಅತ್ಯದ್ಭುತ ಕಣೆ. ಬೇರೆದೇ ಯಾವುದೋ ಲೋಕಕ್ಕೆ ಹೋದಾಗಾಯ್ತು. ಎಷ್ಟು ಮುದ್ದಾಗಿ ಹಾಡ್ತಾಳಲ್ವಾ ಹುಡುಗಿ. ಹೌದು ಕಣ್ರಿ, ತುಂಬ ಚೆನ್ನಾಗಿ ಹಾಡು ಹೇಳ್ತಾಳೆ. ನಮ್ಮ ಕಸ್ತೂರಿ ಆಂಟಿ ಇದ್ದಾರಲ್ಲ, ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ತುಂಬ ಚೆನ್ನಾಗಿ ಹಾಡು ಹೇಳ್ತಾಳೆ, ಒಳ್ಳೆ ಹುಡುಗಿ ಅಂತ. ಏನು ಮಾಡೋದು, ಕಾಲನ್ನು ಸರಿ ಇಲ್ಲ. ಇಲ್ದಿದ್ದಿದ್ರೆ ನಮ್ಮ ಪ್ರದೀಪಂಗೆ ತಂದ್ಕೋಬೋದಿತ್ತೋ ಏನೋ. ನೋಡೋಕ್ಕೂ ಚೆನ್ನಾಗಿದ್ದಾಳೆ, ಹಾಡು ಹೇಳ್ತಾಳೆ, ಮನೆ ಕೆಲಸನೂ ಅಷ್ಟೇ ಕಣ್ರಿ, ಅಚ್ಚುಕಟ್ಟಾಗಿ ಮಾಡ್ತಾಳೆ. ನನಗೆ ನಮ್ಮ ರೂಮ್ ಕಿಟಕಿಯಿಂದ ಎಲ್ಲ ಕಾಣಿಸುತ್ತಲ್ಲ, ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಳೆ ಗೊತ್ತಾ. ಒಂದ್ರ ಹಿಂದೆ ಒಂದು ಹಿಂದೆ ಒಂದು ಒಳ್ಳೆ ಹೂ ಪೋಣಿಸ್ದಾಗೆ ಕೆಲಸ ಮಾಡ್ತಾಳೆ ಕಣ್ರಿ. ಅಡುಗೆನೂ ಒಳ್ಳೆ ಮಾಡ್ತಾಳೆ, ಎಲ್ಲ ಕೆಲಸನೂ ಗೊತ್ತಿದೆ. ಆದರೆ ದೇವರು ಕಾಲನ್ನು ಮಾತ್ರ ಹೀಗೆ ಮಾಡಿಬಿಟ್ಟ. ಹೌದು ಕಣೆ, ಆ ಹುಡುಗಿ ಕುಂಡ್ಕೊಂಡು ನಡಿಬೇಕಾದ್ರೆ ಕರುಳು ಹಿಂದಾಗತ್ತೆ. ಇರ್ಲಿ ಬಿಡು, ಅವಳ ಒಳ್ಳೆತನಕ್ಕೆ ದೇವರು ಒಂದೊಳ್ಳೆ ಹುಡುಗನ್ನೇ ಅವಳನ್ನ ಜೊತೆಯಾಗಿ ಮಾಡ್ತಾನೆ ಬಿಡು. ಓ ಸಾಧನಾ, ಇಲ್ಲಿ ಕೂತ್ಕೊಂಡು ಹಾಡು ಹೇಳ್ತಾ ಇದೀಯಾ?
ಅಲ್ಲಿ ಗೇಟ್ವರೆಗೂ ಕೇಳಿಸ್ತಾ ಇತ್ತು. ತುಂಬಾ ಚೆನ್ನಾಗಿ ಹಾಡ್ತೀಯ ಕಣೆ ನೀನು. ನಾನು ನಂದೇ ಕನಸಿನ ಲೋಕದಲ್ಲಿ ಕೂತ್ಕೊಂಡು ಹಾಡು ಹೇಳ್ತಾ ಇದ್ದೆ. ನೀನು ಬಂದಿದ್ದು ನನಗೆ ಗೊತ್ತೇ ಆಗಲಿಲ್ಲ ಅಣ್ಣ. ಸರಿ, ಒಳಗೆ ಹೋಗೋಣ. ನಿಂಗಿಷ್ಟ ಅಂತ ಮಂಡಕ್ಕಿ ಕಲಸಿಟ್ಟಿದ್ದೀನಿ, ಅಂದರೆ ಮಸಾಲೆ ಎಲ್ಲ ರೆಡಿ ಮಾಡಿದ್ದೀನಿ. ಮಂಡಕ್ಕಿ ಹಾಕಿ ಕಲಸೋದೊಂದೇ ಬಾಕಿ. ಹಾಗೆ ಕಾಫಿ ಡಿಕಾಕ್ಷನ್ ಕೂಡ ಹಾಕಿಟ್ಟಿದ್ದೀನಿ. ಕಾಫಿ ಮಂಡಕ್ಕಿ ತಿನ್ನೋಣ ಬಾ. ಸ್ವಲ್ಪ ಸಮಯದ ನಂತರ ಸಾಧನಾ, ಕಾಫಿ ಮಂಡಕ್ಕಿ ಎರಡು ಸೂಪರ್ ಅಂದ್ರೆ ಸೂಪರ್ ಕಣೆ. ನಿನ್ ಕೈಲೇನೋ ಜಾದು ಇದೆ. ನೀನು ನೀರಿಗೆ ಒಗ್ಗರಣೆ ಹಾಕೊಟ್ರು ತುಂಬಾ ರುಚಿಯಾಗಿರುತ್ತೆ ಕಣೆ. ಸುಮ್ಮನೆ ತಮಾಷೆ ಮಾಡ್ತೀಯ ಅಣ್ಣ, ಹಾಗೇನೂ ಇಲ್ಲ. ನಿನಗೆ ಹಸುವಾಗಿರತ್ತಲ್ಲ, ನಾನು ನೀನೇ ಮಾಡಿಕೊಟ್ರು ಅದು ರುಚಿಯಾಗಿ ಇರುತ್ತೆ. ನೀನೇನ್ ಬೇಕಾದ್ರೂ ಅನ್ಕೋ, ನನಗನ್ಸಿದ್ದನ್ನ ನಾನು ಪ್ರಾಮಾಣಿಕವಾಗಿ ಹೇಳಿದ್ದೀನಿ. ರಾತ್ರಿ ಊಟಕ್ಕೆ ಸಿಂಪಲ್ ಆಗಿ ಏನಾದ್ರೂ ಮಾಡು ಸಾಧನಾ. ರಾತ್ರಿ ಊಟಕ್ಕೆ ಮಧ್ಯಾಹ್ನ ಮಾಡಿದ್ದೇ ಇದೆ ಅಣ್ಣ, ಇನ್ನೇನಾದ್ರೂ ಮಾಡಬೇಕಾ? ಹಾ, ಸಾಕು ಸಾಕು ಬಿಡು. ನನ್ಗೆ ಹೊಟ್ಟೆ ಫುಲ್ ಆಗಿದೆ. ರಾತ್ರಿ ಒಂದು ಊಟ ಶಾಸ್ತ್ರ ಮಾಡದೆ ಏನೋ ನೋಡೋಣ. ಇನ್ನು ಲೇಟ್ ಇದೆಯಲ್ಲ, ನನಗೆ ಸ್ವಲ್ಪ ಆಫೀಸ್ ಕೆಲಸ ಇದೆ ಕಣೆ. ನಾನು ಆಫೀಸ್ ಕೆಲಸ ಮಾಡ್ಕೋತೀನಿ, ಆಯ್ತಾ? ಸರಿ ಆಯ್ತಣ್ಣ, ನಾನಿಲ್ಲಿ ಟಿ ವಿ ನೋಡ್ತಾ ಕೂತ್ಕೋತೀನಿ. ಪ್ರತಿದಿನ ಸಂಜೆ ಆ ಪಕ್ಕದ ಮನೆ ಅಂಕಲ್ ಮತ್ತು ಆಂಟಿ ಹಾಡು ಕೇಳೋದಕ್ಕೆ ಅಂತ ಅಲ್ಲಿ ಕೂತ್ಕೋತಾರೆ. ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿರ್ಬೋದು ಅವರು, ಆದರೆ ನಾನು ಅವರನ್ನು ಪ್ರತಿದಿನ ಗಮನಿಸ್ತೀನಿ. ಹಾಡನ್ನು ಕೇಳ್ತಾರೆ, ಖುಷಿ ಪಡ್ತಾರೆ, ನನಗೂ ಅದು ಖುಷಿ ಕೊಡತ್ತೆ. ಆದರೆ ಪ್ರತಿದಿನ ನನ್ನ ಕುಂಟು ಕಾಲಿನ ಬಗ್ಗೆನೇ ಮಾತಾಡ್ತಾರೆ. ಯಾಕೆ ಹೀಗೆ? ಅವರು ಅಂತಲ್ಲ, ಎಲ್ಲರೂ ಹಾಗೆ. ನನ್ನ ಕೆಲಸ, ನನ್ನ ಹಾಡು ಎಲ್ಲದನ್ನೂ ಇಷ್ಟಪಡ್ತಾರೆ. ಆದರೆ ನನ್ನ ಕುಂಟು ಕಾಲನ್ನು ಮಾತ್ರ ಯಾಕೆ ಅವ್ರು ಇಷ್ಟಪಡಲ್ಲ? ಇಷ್ಟಪಡೋದು ಬೇಡ, ಆದರೆ ನಾನು ಕೂಡ ಒಬ್ಳು ಮನುಷ್ಯಳು. ನನ್ನ ಕಾಲ ಬಗ್ಗೆ ನನಗೇ ಮೊದಲೇ ಬೇಜಾರಿರುತ್ತೆ. ಈ ಥರ ಎಲ್ಲ ಮಾತಾಡಿದರೆ ನನಗಿನ್ನೂ ಬೇಜಾರಾಗತ್ತೆ ಅನ್ನೋದು ಸಣ್ಣ ಸೂಕ್ಷ್ಮ ಯಾಕೆ ಅವ್ರಿಗೆ ಅರ್ಥ ಆಗಲ್ಲ? ನಾನು ಇದ್ದ ಹಾಗೆ ಒಪ್ಕೊಳ್ಳೋಕ್ಕೆ ಏನು ಕಷ್ಟ ಅವರಿಗೆ ಅಂತ. ಇಷ್ಟಕ್ಕೂ ನಾನು ಈ ಕುಂಟು ಕಾಲನ್ನು ಬಯಸಿ ಪಡ್ಕೊಂಡಿದ್ದ. ಹಾಂ, ದೇವ್ರು ನನಗೆ ಕಾಲಲ್ಲಿ ಊನನೂ ಕೊಟ್ಟ, ಗಂಟ್ಲಲ್ಲಿ ಒಳ್ಳೆ ಧ್ವನಿನೂ ಕೊಟ್ಟ. ಇದು ಬೇಕು ಅದು ಬೇಡ ಅನ್ನೋದಕ್ಕೆ ನಾನು ಯಾರು? ಅವನು ನನಗೇನು ಕೊಟ್ಟಿದ್ದಾನೋ ಅದನ್ನು ನಾನು ಪ್ರೀತಿಯಿಂದ ಭಕ್ತಿಯಿಂದ ಸ್ವೀಕರಿಸ್ಬೇಕಲ್ವಾ? ಹಾಗೆ ನೋಡಿದರೆ ಪ್ರಪಂಚದಲ್ಲಿ ಸುಂದರ ಕುರೂಪ ಅನ್ನೋದು ಯಾವುದೂ ಇಲ್ಲ. ನಾವು ನೋಡೋ ದೃಷ್ಟಿಕೋನದಲ್ಲಿದೆ. ಈ ಪ್ರಕೃತಿಲಿ ಎಲ್ಲರೂ ಇಷ್ಟಪಡುವಂಥ ಹಣ್ಣಿನ ಬಗ್ಗೆ ಹೇಳೋದಾದರೆ, ಒಂದೊಂದು ಹಣ್ಣು ಒಂದೊಂದು ರೂಪ ಆಕಾರದಲ್ಲಿದೆ. ಯಾರು ಯಾವುದಕ್ಕೂ ಗಮನ ಕೊಡಲ್ಲ, ಅದರ ರುಚಿಗೆ ಮನಸೋಲ್ತಾರೆ. ಹಣ್ಣು ಅಂದರೆ ಎಲ್ಲರೂ ಇಷ್ಟಪಡ್ತಾರೆ. ಇನ್ನು ತರಕಾರಿ ವಿಷಯಕ್ಕೆ ಬಂದರೆ, ಒಂದೊಂದು ತರಕಾರಿ ಒಂದೊಂದು ಥರ ಇದೆ. ಅದು ಹೇಗಿದೆಯೋ ಹಾಗೆ ಎಲ್ರಿಗೂ ಚೆನ್ನಾಗೇ ಕಾಣಿಸುತ್ತೆ. ಹಾಗೆ ನೋಡಿದರೆ ಹಾಗಲಕಾಯಿ ತುಂಬ ಸುಂದರವಾದ ತರಕಾರಿ. ಅದರ ಮೇಲೆ ಅದೆಷ್ಟು ಕೆತ್ತನೆ ಇದೆ. ಆದರೆ ಹಾಗಲಕಾಯಿ ಅಂದರೆ ಮೂಗು ಮುರಿತಾರೆ. ಯಾಕೆ? ಅದರಲ್ಲಿರೋ ಕಹಿ ಗುಣಕ್ಕೆ. ಇನ್ನು ಪ್ರಾಣಿಗಳ ವಿಷಯ ಹೇಳಬೇಕು ಅಂದರೆ, ಹುಲಿ, ಸಿಂಹ ಎಲ್ಲವೂ ಸುಂದರವಾದ ಪ್ರಾಣಿನೇ. ಹುಲಿನೇ ಹೋಲ ಬೆಕ್ಕನ್ನ ಎಲ್ಲರೂ ಇಷ್ಟಪಡ್ತಾರೆ, ಮುದ್ದಾಡ್ತಾರೆ. ಆದರೆ ಹುಲಿನ ಯಾರೂ ಇಷ್ಟಪಡಲ್ಲ, ಭಯ ಪಡ್ತಾರೆ. ಅದರ ರೂಪಕ್ಕಲ್ಲ, ಅದರ ಕ್ರೂರತೆಗೆ. ಪಕ್ಷಿಗಳಲ್ಲಿ ನವಿಲು ಎಲ್ರಿಗೂ ತುಂಬ ಇಷ್ಟ. ಹಾಗಂತ ನವಿಲನ್ನು ಯಾರಾದರೂ ಮನೇಲಿ ಸಾಕೋತಾರಾ? ಅದೇ ಪುಟ್ಟ ಗುಬ್ಬಿ ಮರಿ ಮನೆಯೊಳಗೆ ಗೂಡು ಕಟ್ಕೊಂಡಿರುತ್ತೆ, ಅದನ್ನು ನೋಡ್ತಾರೆ, ಖುಷಿ ಪಡ್ತಾರೆ. ಹಾಂ, ಹೂಗಳಲ್ಲಿ ಗುಲಾಬಿ, ಮಲ್ಲಿಗೆ ಎಲ್ರಿಗೂ ಇಷ್ಟ ಆಗತ್ತೆ. ಹಾಗಂತ ಬೇರೆ ಹೂವನ್ನು ಯಾರೂ ತಿರಸ್ಕಾರದಿಂದ ನೋಡಲ್ಲ. ದಾಸವಾಳನ್ನು ದೇವರಿಗಿರ್ತಾರೆ. ಅದು ಪೂಜೆ ಮಾಡ್ಬೇಕಾದ್ರೆ ಏನಾದ್ರು ಕೆಳಗೆ ಬಿದ್ದರೆ ಪ್ರಸಾದ ಸಿಕ್ತು ಅಂತ ಕಣ್ಣಿಗೆ ಹೊತ್ಕೊಂಡು ಮುಡಿತಾರೆ. ಪ್ರಾಣಿ, ಪಕ್ಷಿ, ಗಿಡ, ಮರ, ಪ್ರಕೃತಿ ಎಲ್ಲವನ್ನು ಅದು ಹೇಗಿದೆಯೋ ಹಾಗೆ ಎಲ್ಲರೂ ಒಪ್ಕೋತಾರೆ. ಅದರಲ್ಲಿ ಕುರೂಪ, ಸೌಂದರ್ಯ ಅಂತ ಏನೂ ಭೇದ ಮಾಡೋದಿಲ್ಲ. ಆದರೆ ಮನುಷ್ಯರಲ್ಲಿ ಏನಾದರೂ ಒಂದು ಸ್ವಲ್ಪ ಕಡಿಮೆ ಇತ್ತು ಅಂದರೆ ಅದನ್ನ ಯಾಕೆ ಬೊಟ್ಟು ಮಾಡಿ ತೋರಿಸ್ತಾರೆ? ಇದು ಕೇವಲ ನನ್ನೊಬ್ಳ ನೋವಲ್ಲ. ಬಣ್ಣ, ರೂಪ, ಆಕಾರ, ಉದ್ದ, ಗಿಡ್ಡ ಹೀಗೆ ಏನೇನೋ ಕಾರಣ ಇಟ್ಕೊಂಡು ಇನ್ನೊಬ್ಬರನ್ನ ಗೇಲಿ ಮಾಡ್ತಾರೆ.
ಅವ್ರ ಮನಸ್ಸನ್ನು ನೋಯಿಸ್ತಾರೆ. ಇಲ್ಲ ಅಂದರೆ ಅವ್ರ ಮೇಲೆ ಅತಿಯಾದ ಕನಿಕರ, ಅತಿಯಾದ ಕಾಳಜಿ ತೋರಿಸ್ತಾರೆ. ಬೇರೆ ಯಾಕೆ, ನನ್ನ ಅಣ್ಣನೇ ಯಾವಾಗಲೂ ಹಗುರ ಹಗುರ ಜಾಗೃತಿ ಜಾಗೃತಿ ಅನ್ಬೇಕಾದ್ರೆ ನನಗೆ ಮನಸ್ಸಿಗೆ ತುಂಬ ನೋವಾಗತ್ತೆ, ಹಿಂಸೆ ಆಗತ್ತೆ. ಆದರೆ ಮಾತಾಡೋ ಆಗಿಲ್ಲ. ಹೌದು, ಅವನು ಪ್ರೀತಿಯಿಂದ ನನ್ನ ಮೇಲಿರೋ ಕಾಳಜಿಯಿಂದ ನನ್ನ ಬಗ್ಗೆ ಕೇರ್ ಮಾಡ್ತಾನೆ. ಆದರೆ ನನಗದೆಷ್ಟು ಹಿಂಸೆ ಆಗತ್ತೆ ಅಂತ ಅವನಿಗೆ ಅರ್ಥ ಆಗೋದೇ ಇಲ್ಲ. ಅರ್ಥ ಮಾಡಿಸೋದಕ್ಕೂ ನನ್ನ ಕೈಯಲ್ಲಿ ಶಕ್ತಿ ಇಲ್ಲ. ಹಾಂ, ಎಲ್ಲರ ವಿಷಯ ಹೇಳಿ ನಿನ್ನ ವಿಷಯ ಹೇಳೋದನ್ನೇ ಮರ್ತುಬಿಟ್ಟೆ ದೇವ್ರೆ. ಗಣಪತಿ, ಹನುಮಂತ, ನರಸಿಂಹ, ವರಾಹ, ಕೂರ್ಮ, ಒಂದ ಎರಡ ಬೇರೆ ಬೇರೆ ರೀತಿಲಿ ನೀನು ದೇವರಾಗಿದ್ಯಾ. ಆದರೆ ಯಾರು ನಿನ್ನನ್ನು ಆಡ್ಕೊಂಡು ನಗೋದಿಲ್ಲ. ಎಲ್ಲರೂ ಅದೇ ಭಕ್ತಿ ಭಾವದಿಂದ ಪೂಜೆ ಮಾಡ್ತಾರೆ. ವೀಣೆ ಹಿಡ್ದಿರೋ ಸರಸ್ವತಿನೂ ಒಂದೇ, ಉಗ್ರ ರೂಪದಲ್ಲಿರೋ ಕಾಳಿಕಾ ಮಾತೆನೂ ಒಂದೇ. ಎಲ್ಲರನ್ನು ದೇವರು ಅನ್ನೋ ಒಂದೇ ಒಂದು ಭಕ್ತಿ ಭಾವದಿಂದ ನೋಡ್ತಾರೆ ಹೊರತು ನಿನ್ನ ರೂಪಕ್ಕೆ ಯಾರು ಏನೂ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ನನಗೆ ಮಾತ್ರ ಯಾಕೆ ಹೀಗೆ? ಒಬ್ಬ ಅಂಗವಿಕಲೆಯಿಂದ ನನಗೆ ಮರಣ ಬರಬೇಕು ಅಂತ ಯಾವುದಾದ್ರೂ ರಾಕ್ಷಸ ಕೇಳ್ಕೊಂಡಿದ್ದಿದ್ರೆ ಖಂಡಿತ ನೀನು ಅದೇ ರೂಪದಲ್ಲಿ ಬರ್ತಾ ಇದೆಯಾ. ಆಗ ನಿನಗೆ ನಮ್ಮ ನೋವು ಅರ್ಥ ಆಗ್ತಿತ್ತೋ ಏನೋ ದೇವರೇ. ಹೌದು, ನಿನಗೆ ನಮ್ಮ ನೋವು ಅರ್ಥ ಆಗಲ್ಲ, ಇನ್ನು ಈ ಜನರಿಗೆ ನಮ್ಮ ನೋವು ಅರ್ಥ ಆಗತ್ತಾ? ಹೀಗೆ ಪ್ರತಿದಿನ ಸಾಧನನ ಪ್ರಶ್ನೆಗಳು ಉದ್ದಕ್ಕೆ ಬೆಳೀತಾ ಇದ್ದಾವೆ ಹೊರತು ಉತ್ತರ ಮಾತ್ರ ಸಿಗ್ತಾನೇ ಇಲ್ಲ.